ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸುಬ್ಬು, ಈ ಚಿಟಿ ಚಿಟಿ ಮಳೆಗೂ ಈ ಚಳಿಗೂ ತಿನ್ನಿ ತಿನ್ನಿ. ಸುಬ್ಬು, ಆಗ್ಲೇ ಇದ್ಕಿದಾಗ ಕಾರ್ ನಿಲ್ಸ್ಬಿಟ್ಟಾರ. ಏನೋ ಖುಷಿ ಪಡ್ತಿದ್ದೆ, ಏನಾಯ್ತು? ಅದಾ, ಅಲ್ಲಿ ನಮ್ಮ ಅಮ್ಮನೂರಿನ ಬಸ್ ನೋಡಿದೆ ಮೇಡಮ್. ಬೋರ್ಡಲ್ಲಿ ನಮ್ಮ ಊರ ಹೆಸರು ಬರ್ದಿತ್ತಲ್ಲ, ಅದಕ್ಕೆ ಅದು ನೋಡಿ ಸಖತ್ ಖುಷಿ ಆಗೋಯ್ತು, ಗಾಡಿ ನಿಲ್ಲಿಸ್ಬಿಟ್ಟೆ. ಸುಬ್ಬು, ನೀನು ಚಿಕ್ಕ ಹುಡುಗನ ಬಸ್ಸು ನೋಡಿ ಖುಷಿ ಪಡೋದಕ್ಕೆ? ಚಿಕ್ಕ ಹುಡುಗ ಅಂತಲ್ಲ, ಆಡ್ ಬೆಳೆದಿರೋ ಊರು ಬಿಟ್ಟು ಬಂದು ಬೆಂಗಳೂರಲ್ಲಿ ಜೀವನ ಕಟ್ಕೋತಿರ್ತೀವಲ್ಲ, ನಾವು ಹಣ್ಣು ಮುದುಕರಾಗೋವರೆಗೂ ಅಷ್ಟೇ ನಮ್ಮ ಊರಿನ ಬಸ್ ನೋಡಿದಾಗ ಅಥವಾ RTO ರಿಜಿಸ್ಟರ್ ನಂಬರ್ ನೋಡಿದಾಗ ನಮ್ಮ ಮನಸ್ಸು ಒಂದು ಕ್ಷಣ ಊರಿಗೆ ಹೋಗಿ ಬಂದ್ಬಿಡುತ್ತೆ ಮೇಡಮ್. ಅಲ್ಲಿ ಆಡ್ತಾ ಇದ್ದಿದ್ದು, ಅಲ್ಲಿ ಬೆಳೆದಿದ್ದು, ಅಲ್ಲಿನ ಸ್ನೇಹಿತರು ಎಲ್ಲರೂ ಒಂದು ಕ್ಷಣಕ್ಕೆ ನೆನಪಾಗ್ಬಿಡ್ತಾರೆ ನಮಗೆ. ಇದೆಲ್ಲ ಬೆಂಗಳೂರಲ್ಲಿ ಹುಟ್ಟು ಬೆಳೆದಿರೋ ನಿಮ್ಗೆ ಗೊತ್ತಾಗಲ್ಲ ಬಿಡಿ. ನಿಜ ಸುಬ್ಬು, ಯಾವ ನೆನ್ಗಳು ಇಲ್ದೇ ಇರೋ ನನಗೆ ಸಾಲಿಗ್ರಾಮಕ್ಕೆ ಹೋಗ್ತಿದ್ವಿ ಅನ್ನೋದೇ ಖುಷಿ ಕೊಡ್ತಿದೆ. ಅಂಥದ್ರಲ್ಲಿ ಊರ್ ನೆನಪೆಲ್ಲ ಇರೋ ನಿನಗೆ ಖುಷಿ ಆಗೇ ಆಗುತ್ತೆ. ಸುಬ್ಬು, ಆದ್ರೂ ನೀವೆಲ್ಲ ಭಾವನೆಗಳನ್ನ, ಪ್ರೀತಿನ ಬರೀ ಮನುಷ್ಯನ ಮೇಲೆ ಅಷ್ಟೇ ಅಲ್ಲ, ಊರ್ಗಳ ಮೇಲೆ, ವಸ್ತುಗಳ ಮೇಲೆ, ಊಟ ತಿಂಡಿಗಳ ಮೇಲೆಲ್ಲ ಇಟ್ಕೊಂಡಿರ್ತೀರಲ್ಲ, ಅದೇಗ್ ಸಾಧ್ಯ? ಅದು ತುಂಬಾ ಸಿಂಪಲ್ ಮೇಡಮ್. ನಾವೆಷ್ಟೇ ದುಡಿದ್ರು, ಎಷ್ಟೇ ದೊಡ್ಡವರಾದ್ರೂ, ನೀವಾಗ್ಲೇ ಹೇಳಿದ್ರ ಚಿಕ್ಕವಂತರ ಆಡ್ತಿದ್ಯಾ ಅಂತ, ಆ ಚಿಕ್ಕವರಾಗಿದ್ಬಿಟ್ರೆ ಎಲ್ಲ ಸಾಧ್ಯ. ನಿಮ್ ದೊಡ್ಡ ಮನೆಯಲ್ಲಿ ಶವರಲ್ಲಿ ನೀರ್ ಬರುತ್ತೆ, ಆದ್ರೆ ಇಲ್ಲಿ ನೋಡಿ ಈ ಮಳೆಯಲ್ಲಿ ನೆನೆಯುವಾಗ ಸಿಗ್ತಾ ಇದೆಯಲ್ಲ ಸಂತೋಷ, ಅದು ಸಿಗೋದೇ ಇಲ್ಲ. ದೊಡ್ಡ ಮನೆ ಎಸಿ ತಂಪಾಗಿ ಹಿಡಿತಾ ಇಲ್ಲ ಅಂತಲ್ಲ, ಆದ್ರೆ ಊರಿನ ಬೆಟ್ಟದ ಮೇಲೆ ಮಂಜಿನ ಹನಿ ಬೀಳುತ್ತಲ್ಲ, ಅಷ್ಟು ತಂಪು ಅನ್ಸಲ್ಲ. ನಿಮ್ ದೊಡ್ಡ ಮನೆಯಲ್ಲಿ ಬಣ್ಣದ ಲೈಟಿಂಗ್ ಇರುತ್ತೆ, ನೋಡಕ್ ಚೆನ್ನಾಗಿರುತ್ತೆ, ಇಲ್ಲ ಅಂತ ಹೇಳ್ತಿಲ್ಲ. ಆದ್ರೆ ಕಾಮನ್ ಬಿಲ್ ನೋಡಿದಾಗ ಒಂದು ಸಂತೋಷ ಸಿಗುತ್ತಲ್ಲ ಮೇಡಮ್, ಅದಲ್ಲಿ ಸಿಗಲ್ಲ. ಇಷ್ಟೇ ನಿಮ್ ದೊಡ್ಡ ಮನೆಯವ್ರಿಗೂ ನಮಗೂ ಇರೋ ವ್ಯತ್ಯಾಸ. ನೀನ್ ಹೇಳ್ತಿರೋದು ನಿಜ ಸುಬ್ಬು, ಈ ಖುಷಿ ನನಗೂ ಸಿಗ್ಬೇಕಾಗಿತ್ತು. ನಾನು ನಿಮ್ ತರ ಒಂದು ಬಾಡಿಗೆ ಮನೆಯಲ್ಲೋ ಅಥವಾ ಒಟ್ಟಾರದಲ್ಲೋ ಅಥವಾ ಒಂದು ಹಳ್ಳಿಯಲ್ಲೋ ಬೆಳೆದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತಲ್ಲ. ನೀನ್ ಅನುಭವಿಸ್ತಿರೋ ಪ್ರೀತಿ ನನಗೂ ಸಿಗ್ತಿತ್ತು. ಈಗಲೂ ಏನಿಲ್ಲ ಮೇಡಮ್, ನಿಮ್ಗೆ ಯಜಮಾನ್ರ ಪ್ರೀತಿ ಬಿಟ್ರೆ ಮನೆಯವ್ರ ಪ್ರೀತಿ ಎಲ್ಲ ಬೆಟ್ಟದಷ್ಟು ಸಿಗ್ತಾ ಇದೆ. ಇನ್ನೊಂದು ಸ್ವಲ್ಪ ದಿನ ನೋಡ್ತಾ ಇರಿ, ಯಜಮಾನ್ರು ನಿಮ್ಗೆ ಅಷ್ಟೇ ಪ್ರೀತಿ ಕೊಡ್ತಾರೆ. ನೀವೇನು ಯೋಚನೆ ಮಾಡಬೇಡಿ, ಬೇಗ ಬೇಗ ತಿನ್ನಿ ಮೇಡಮ್. ಇವತ್ತಿನ ಪಾರ್ಟಿ ಮುಗಿಸ್ತು, ಬನ್ನಿ ಹೊರಡೋಣ. ಪಾರ್ಟಿ ಬಜೆಟ್ ಮುಗಿಸ್ಬಿಟ್ಟಿಯಲ್ಲ, ಇದೇ ಕೊನೆ ಅಲ್ಲ. ನಿನ್ ಮದ್ವೆ ಟೈಮಲ್ಲಿ ಇದಕ್ಕಿಂತ ದೊಡ್ಡ ಪಾರ್ಟಿ ಕೊಡಿಸ್ಬೇಕು. ಇದೇನ್ ಮೇಡಮ್ ಇದಕ್ಕಿದಾಗ ಮದ್ವೆ ಅಂತ ಇದ್ದೀರಾ? ಒಂದ್ ಪಾರ್ಟಿಗೋಸ್ಕರ ನನ್ನ ಮದ್ವೆ ಅನ್ನೋ ಸಂಕಟ ಸಿಗಾಕ್ಸ್ಬೇಕು ಅನ್ಕೊಂಡಿದ್ದೀರಾ ನೀವು? ಹಾಗಾದ್ರೆ ನಿನ್ ಮದ್ವೆ ಟೈಮಲ್ಲೂ ನನ್ ಪಾರ್ಟಿ ಕೊಡ್ಸಲ್ವಾ? ಅವಾಗ ಮದ್ವೆ ಊಟನ ಹಾಕ್ಸ್ತೀನಿ ಬಿಡಿ ಮೇಡಮ್. ಇದು ಜಾಣ್ತನದಲ್ಲಿ ಜಾರ್ಕೊಂಡ್ಬಿಟ್ಟಿಯಲ್ಲ. ಚೋಬಲ್ ದುಡ್ಡಿಲ್ಲ ಅಂದ್ರೆ ಜಾಣ್ತನ ಜಾರ್ಕೊಳ್ಳೇಬೇಕು. ಕುಡಿ ಇವಾಗ, ಹಿಡ್ಕೊಂಡು ಹೇಳ್ತೀನಿ ಇದನ್ನ. ಬರ್ತೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.